ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪ್ರೋಟೀನ್ ಪೌಡ್ರನ್ನ ಮನೆಯಲ್ಲೇ ತಯಾರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು ಅರ್ಧ kg ರಾಗಿನ ಈ ರೀತಿ ಒಂದು ಪ್ಯಾನ್ಗೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಣ್ಣ ಊರಿನಲ್ಲೇ ಹುರ್ಕೋಬೇಕು. ಈ ರೀತಿ ಪಾಪ್ಕಾರ್ನ್ ರೀತಿ ಬರೋಕ್ಕೆ ಸ್ಟಾರ್ಟ್ ಆದಾಗ ಇದು ಕರೆಕ್ಟ್ ಅದಕ್ಕೆ ಬಂದಿದೆ ಅಂದ್ಬಿಟ್ಟು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಾಗಿ. ಇದನ್ನು ಈಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 1/4 kg ಜೋಳನ ಇದೇ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಡ್ದೇನೆ ಈ ರೀತಿ ಫ್ರೈ ಮಾಡ್ಕೋಬೇಕು. ಇದು ನೋಡಿ ಈಗ ಕರೆಕ್ಟ್ ಹದಕ್ಕೆ ಬಂದಿದೆ. ಈ ರೀತಿ ಪಾಪ್ಕಾರ್ನ್ ರೀತಿ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಾಗ ಇದನ್ನು ಕೂಡ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 1/4 kg ಹುರುಳಿಕಾಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಕರೆಕ್ಟ್ ಅದಕ್ಕೆ ಹುರಿದು ಅದಕ್ಕೆ ಸೇರಿಸ್ಕೋಬೇಕು. ನಂತರ ಇಲ್ಲಿ 1/4 kg ಗೋಧಿನ ತಗೊಳ್ತಾ ಇದ್ದೀನಿ. ಇದನ್ನು ಕೂಡ ಕರೆಕ್ಟ್ ಅದಕ್ಕೆ ಹುರಿದು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು 2 ರೀತಿಯ ಮಿಲೆಟ್ಸ್ನ ತಗೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 1/4 kg ಹೆಸರು ಕಾಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವೂ ಕಾಳುಗಳಾಗೇ ಇರಲಿ, ಬೇಳೆಗಳು ಬೇಡ. ಆದಷ್ಟು ನಮಗೆ ವೆಜಿಟೇರಿಯನ್ಗೆ ಪ್ರೋಟೀನ್ ಸಿಗದೆ ಕಾಳು ಬೇಳೆಗಳಿಂದ ನಾವು ಮನೆಯಲ್ಲೇ ಇದನ್ನು ಆರಾಮ್ಸೆ ಒಂದು ½ an ಅವರಲ್ಲಿ ಎಲ್ಲ ಸಾಮಗ್ರಿಗಳಿದ್ದರೆ ಈ ರೀತಿ ಡ್ರೈ ರೋಸ್ಟ್ ಮಾಡಿ ತಯಾರಿಸ್ಕೋಬೋದು. ನಂತರ ಇಲ್ಲಿ ನಾನಿಲ್ಲಿ ಒಂದು 1/4 kg ರೆಡ್ ರೈಸ್ನ ಕೂಡ ಈ ರೀತಿ ಡ್ರೈ ರೋಸ್ಟ್ ಮಾಡಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಕಡಲೆಕಾಳು, ಇದು ಕೂಡ 1/4 kg ತೊಗೊಂಡಿದ್ದೀನಿ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕಡಲೆ ಬೀಜ, ಇದು ಕೂಡ 1/4 kg ಇದೆ. ಎಲ್ಲವನ್ನು ಕರೆಕ್ಟ್ ಅದಕ್ಕೆ ಹುರಿಬೇಕು, ಓವರ್ ರೋಸ್ಟ್ ಬೇಡ. ಇದು ಬಾರ್ಲಿ, ಇದು ದೇಹಕ್ಕೆ ತುಂಬ ತಂಪು. ಇದನ್ನು ಕೂಡ 1/4 kg ಡ್ರೈ ರೋಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದು ಉದ್ದಿನ ಕಾಳು, ಇದು ನನ್ನ ಹತ್ರ ಬೆನ್ಸಿಪ್ಪೆ ಇರೋದಿರಲಿಲ್ಲ, ಸೊ ನಾನು ಹಾಗೆ ಬೇಳೆ ತೊಗೊಂಡಿದ್ದೀನಿ. ನೀವು ಸಿಪ್ಪೆ ಸಮೇತ ಇರೋದಿದ್ದರೆ ಒಳ್ಳೆಯದು. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೊಂದು 200 ಗ್ರಾಮ್ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಜಾಸ್ತಿ ಆಗೋದು ಬೇಡ. ನಂತರ ಇಲ್ಲಿ 100 ಗ್ರಾಮ್ ಸನ್ಫ್ಲವರ್ ಸೀಡು, 100 ಗ್ರಾಮ್ ಪಂಪ್ಕಿನ್ ಸೀಡನ್ನ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಸೇರಿಸ್ಕೋಬೇಕು. ಎಲ್ಲವನ್ನು ಕರೆಕ್ಟ್ ಅದಕ್ಕೆ ಹುರಿಬೇಕು. ಇದು ಮನೆಯಲ್ಲೇ ತಯಾರಿಸಿ ಇಟ್ಟರೆ 5-6 ತಿಂಗಳು ಆರಾಮ್ಸೆ ದೊಡ್ಡವರು ಚಿಕ್ಕವರು ಎಲ್ಲರೂ ಈ ಪ್ರೋಟೀನ್ ಪೌಡ್ರನ್ನ ಬಳಸ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಂತರ ಇದನ್ನು ಕೂಡ ಎಲ್ಲರೊಂದಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 4ರಿಂದ 5 ಸ್ಪೂನು ಜೀರಿಗೆ, 3 ಸ್ಪೂನು ಮೆಣಸನ್ನ ಕೂಡ ಡ್ರೈ ರೋಸ್ಟ್ ಮಾಡಿ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ. ಇದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಮಿಕ್ಸಿಲಿ ಹಾಕೋದು ಕಷ್ಟ. ನಾನು ಇದನ್ನು ಔಟ್ಸೈಡು ಪುಡಿ ಮಾಡಿಸ್ತಾ ಇದ್ದೀನಿ. ಈ ಸಾಮಗ್ರಿಗಳಲ್ಲಿ ಕೆಲವೊಂದು ಇಲ್ಲ ಅಂದರೂ ಕೂಡ ನಾವು ಇದನ್ನು ತಯಾರಿಸ್ಕೋಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮನೆಯಲ್ಲೇ ಮಾಡಿಕೊಂಡ್ರೆ. ನೋಡಿ, ಇದನ್ನು ಈ ರೀತಿ ಫೈನ್ ಪೌಡ್ರ್ ಮಾಡಿಸ್ಕೋಬೇಕು. ಅದು ಮಿಕ್ಸಿಲಿ ತುಂಬ ಕಷ್ಟ. ಇದನ್ನು ಕ್ಲೀನ್ ಮಾಡಿ ಒಂದು ಏಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಆರಾಮ್ಸೆ ಇದನ್ನು ಮುಗಿಯೋವರೆಗೂ ಬಳಸ್ಬೋದು. ಇದರಿಂದ ನಾನು 2 ರೀತಿ ಉಪಯೋಗಿಸೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ 1 ಕಪ್ ಹಾಲು, 2 ಸ್ಪೂನು ಪ್ರೋಟೀನ್ ಪೌಡ್ರು, ಒಂದು ಅರ್ಧ ಕಪ್ ನೀರನ್ನ ಸೇರಿಸಿ ಫಸ್ಟು ಇದನ್ನು ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು. ನಂತರ ಇದನ್ನು ಸ್ಟವ್ ಆನ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಹಾಲು ಹಾಕಿ ಪ್ರೋಟೀನ್ ಪೌಡ್ರ್ ಹಾಕಿ ಮಾಡೋ ಅಂಥ ಆರೋಗ್ಯಕರವಾದ ಮಾಲ್ಟು ಇದು. ಮಕ್ಕಳು, ನಾವು ಕೂಡ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಬೇಡ ಅಂದರೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು. ಇದು ನಾವು ಕುಡಿಬೋದು, ಮಕ್ಕಳಿಗೆ ಕೊಡ್ಬೋದು, ತುಂಬ ರುಚಿಯಾಗಿರುತ್ತೆ. ಇದು 2ನೇ ವಿಧಾನ. 1 ದೊಡ್ಡ ಗ್ಲಾಸಲ್ಲಿ ನೀರು, 2 ಸ್ಪೂನ್ ಪ್ರೋಟೀನ್ ಪೌಡ್ರು, ಇದನ್ನು ನೀಟಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡಿ ನಂತರ ಸ್ಟವ್ ಆನ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು.
ಇದನ್ನು ಈ ರೀತಿ ಗಂಜಿ ಮಾಡಿ ಇಮ್ಮಿಡಿಯೇಟ್ ಬೇಕಾದರೂ ಸೇವಿಸ್ಬೋದು. ಇದನ್ನು ನಾನು ನೈಟೇ ಮಾಡಿ ಒಂದು ಪಾತ್ರೆಯಲ್ಲಿ ಈಗ ಈ ಪಾತ್ರೆಗೆ ಹಾಕಿ ನೈಟೆಲ್ಲ ಹಾಗೆ ಬಿಟ್ಟು ಬೆಳಗ್ಗೆ ಕುಡಿಯೋಕ್ಕೆ ಕೊಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಗರ್ ಇರೋರು ಈ ರೀತಿ ಮಾಡಿದ್ರೆ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಇದಕ್ಕೆ ಸ್ವಲ್ಪ ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊಳ್ತಾ ಇದ್ದೀನಿ ಗಂಜಿದು. ಇದನ್ನು ಲೈಟಾಗಿ ಬಿಸಿ ಮಾಡಿ ಕೂಡ ಕುಡಿಬೋದು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, 1-2-3 ಸ್ಪೂನು ಮೊಸರನ್ನ ಸೇರಿಸಿದ್ರೆ ಗಂಜಿ ರೆಡಿ ಆಗುತ್ತೆ. ನೋಡಿದ್ರಲ್ಲ, ಪ್ರೋಟೀನ್ ಪೌಡ್ರು ಆರಾಮ್ಸೆ ಮನೆಯಲ್ಲೇ ತಯಾರಿಸಿ 2 ರೀತಿ ಇದನ್ನು ಮಾಡಿ ಕುಡಿಬೋದು. ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.